ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಎಪಿಸೋಡ್ ನಮ್ಮ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದಾರೆ ನಮ್ಮ ಸತೀಶ್ ಅಂಡ್ ಚಂದ್ರಪ್ರಭಾ ಜೋಡಿ. ಸೊ ಈ ಸೀಸನ್ 12ರಲ್ಲಿ ಸೊ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ಗಾದ್ರೂ ಆಗಿರ್ಬೋದು, ಕಂಟೆಸ್ಟೆಂಟ್ಗಾದ್ರೂ ಆಗಿರ್ಬೋದು, ಆ್ಯಂಡ್ ನಮ್ಮ ಮನೆಗಾದ್ರೂ ಆಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ವಕ್ರ ದೃಷ್ಟಿ ಬಿದ್ದುಬಿಟ್ಟಿದೆ ಅಂತ ಅನ್ಸುತ್ತೆ. ಸೊ ಒಂದು ಕೂಡ ನೆಟ್ಗೆ ಆಗ್ತಾ ಇಲ್ಲ. ಅಂದರೆ ಜನಗಳಿಗೂ ಕೂಡ ಏನು ಅಂತ ಎಂಟರ್ಟೈನ್ಮೆಂಟು ಸಿಗ್ತಾ ಇಲ್ಲ, ಒಂದು ಮನೋರಂಜನೆ ಇಲ್ಲ, ಏನಂತಾನೆ ಅರ್ಥ ಆಗ್ತಿಲ್ಲ ಗುರು. ಸುಮ್ಮನೆ ಕಿರ್ಚಾಡ್ತಾರೆ ಒಳಗಡೆ ಇರೋಂಥ ಕಂಟೆಸ್ಟೆಂಟು. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತಪ್ಪು ಕುತ್ಕೊಂಡಿರ್ತಾರೆ. ಯಾವಾಗ ಮೂಡ್ ಬರುತ್ತೋ ಅವಾಗ ಸುಮ್ಮನೆ ಎದ್ದೇಳೋದು, ಸುಮ್ಮನೆ ಕಿರ್ಚಾಡೋದು, ಮತ್ತೆ ತಿರ್ಗಿ ಸೈಲೆಂಟ್ ಆಗೋದು. ಇಲ್ಲ ಟಾಸ್ಕ್ ಅಂತ ಕೊಡ್ತಾರೆ. ಸೊ ಆ ಟಾಸ್ಕ್ ಕೂಡ ನೆಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ರೂಲ್ಸ್ ಫಾಲೋ ಮಾಡೋಕ್ಕೂ ಆಗಲ್ಲ. ಆಮೇಲೆ ಅದನ್ನು ರದ್ದು ಮಾಡ್ಕೊತಾರೆ ಕಿತ್ತಾಟ ಮಾಡಿ. ಇಲ್ಲ ಅಂದರೆ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು, ಅವಳು ಮಾಡಿದ್ಲು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು ಅನ್ನೋದ್ರಲ್ಲೇ ಮುಗಿಸ್ಬಿಡ್ತಾರೆ ಅಂತ ಅನ್ಸುತ್ತೆ ನಂಗೆ ಈ ಸೀಸನ್ನ. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರೋವರೆಗೂ ಕೂಡ, ಅದು ನೆಟ್ಟಿಗಿರೋವಂಥ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದು ಗೇಮ್ನ ಚೇಂಜ್ ಮಾಡಿದ್ರೆ, ಅದೇನೋ ಸ್ವಲ್ಪ ಬಿಗ್ ಬಾಸ್ನ ಸೀರಿಯಸ್ ಆಗಿ ತೊಗೊಂಡು, ಬಿಗ್ ಬಾಸ್ ಅವರು ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಕೊಟ್ಟು ಏನಾದರೂ ಕಂಟೆಸ್ಟೆಂಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಗೆಲ್ಲಬೇಕು ಅನ್ನೋವಂಥ ಒಂದು ಹಠದಿಂದ ಛಲದಿಂದ ಆಡಿದ್ರೆ ಮಾತ್ರ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ. ಅವ್ರಿಗೂ ಕೂಡ ಗೆಲ್ಲೋದಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊತಾರೆ. ಇಲ್ಲ ಅಂತಂದರೆ ಇದು ಒಂದು ರೀತಿಯಲ್ಲಿ KR ಮಾರ್ಕೆಟು, ಫಿಶ್ ಮಾರ್ಕೆಟ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಯಾಕಂತಂದರೆ ಇವಾಗ ನೋಡಿ, ಪ್ರೋಮೋ ಅಪ್ಲೋಡ್ ಆಗಿದೆ, ಇಲ್ಲಿ ಒಂದು ಆ ಕಿತ್ತಾಟನೇ ಶುರುವಾಗಿದೆ. ಮನೋರಂಜನೆ ಕೊಡಬೇಕು, ಹೈಲೈಟ್ ಆಗಬೇಕು ಅಂದರೆ ಸ್ಕ್ರೀನ್ ಸ್ಪೇಸ್ ತೊಗೊಬೇಕು, ಕ್ಯಾಮ್ರಾ ನಮಗೆ ಫೋಕಸ್ ಮಾಡಬೇಕು ಅಂದರೆ ಬರೀ ಕಿತ್ತಾಟನೇ ಮಾಡಬೇಕಾ? ಅರ್ಥನೇ ಆಗ್ತಿಲ್ಲ ನನಗೆ. ಈ ಪ್ರೋಮೋ ಬಂದಿದೆ, ಆಲ್ರೆಡಿ ನೋಡಿದ್ದೀರಾ ನೀವು. ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಅವ್ರಿಬ್ಬರ ಮಧ್ಯೆ ಕಿತ್ತಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2 ವಾರ ಇಬ್ಬರು ಕೂಡ ಕರೆಕ್ಟಾಗೇ ಇದ್ದರು. ಬಟ್ ಇವತ್ತು ಯಾಕೆ ಸಡನ್ನಾಗಿ ಹಂಗೆ ಕಿತ್ಕೊಂತು ಅರ್ಥ ಆಗ್ತಿಲ್ಲ ನನಗೆ. ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಏನಾದರೂ ಫೀಡ್ಬ್ಯಾಕ್ ಸಿಕ್ಕಿದೆ ಹೊರಗಡೆಯಿಂದ ಅವ್ರಿಗೆ ಗೊತ್ತಿಲ್ಲ. ಇಬ್ಬರು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಕಿತ್ತಾಡ್ತಿದ್ದಾರಾ ಗೊತ್ತಿಲ್ಲ. ಏನಾಯಿತು ಅಂತ ಹೇಳ್ತೀನಿ. ಸೊ ಪ್ರೋಮೋ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಬೆಳಿಗ್ಗೆ ಬಾತ್ರೂಮಲ್ಲಿ ಅಲ್ಲಿ ಶೇವಿಂಗ್ ಮಾಡ್ಕೊತಿದ್ರು ನಮ್ಮ ಸತೀಶ್ ಅವರು, ಡಾಗ್ ಸತೀಶ್ ಅವರು. ಶೇವಿಂಗ್ ಮಾಡ್ಕೊಂಡಿದ್ದಾದಮೇಲೆ ಒಳಗಡೆ ಬಾತ್ರೂಮಲ್ಲಿ ಹೋಗ್ತಾರೆ. ಒಂದು 2 ಅವರ್ ಏನೋ ಕೂತಿದ್ದೀನಿ ಅಂತ ಹೇಳ್ತಿರೋವಂಥದ್ದು ಚಂದ್ರಪ್ರಭಾ. 2 ಅವರ ಮನುಷ್ಯ ಏನಪ್ಪ ಮಾಡ್ತಾನೆ ಒಳಗಡೆಗೆ? ಬೇಕು ಅಂತ ಮಾಡ್ತಿದ್ದಾರಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಇಬ್ಬರು ಜೋಡಿ ಇರೋವಂಥದ್ದು. ಆ ಬೇಡಿ ಏನಿದೆಯಲ್ಲ, ಸೊ ಬೇಡಿನ ಬಿಚ್ಕೊಂಡು ಹೋಗೋ ಹಾಗಿಲ್ಲ. ಅಲ್ಲಿಗೆ ಹೋಗಬೇಕು ಅಂದ್ರೆ ಕೂಡ ಜೋಡಿನೇ ಹೋಗಬೇಕು. ಬಿಚ್ಚಿಡ್ಬೇಕಾಗಿದೆ ಅಲ್ಲಿ. ಸೊ ರಾತ್ರಿ ಮಲ್ಕೊಳ್ಳೋವಾಗ ಅಥವಾ ಬಾತ್ರೂಮ್ಗೆ ಹೋಗಬೇಕು ಅಂದ್ರೆ ಹೊರಗಡೆ ಕೂತಿರ್ಬೇಕು ಇನ್ನೊಂದು ಜೋಡಿ. ಅವನೆಲ್ಲೂ ಕೂಡ ಹೋಗೋ ಹಾಗಿಲ್ಲ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಕೂತಿರ್ತಾರೆ ಚಂದ್ರಪ್ರಭಾ ಅವರು. ಸೊ ಅವ್ರು ವೇಟ್ ಮಾಡಿ 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 ಅವ್ರಿಗೂ ಕೂಡ ಸಾಕಾಗಿ ಹೋಗುತ್ತೆ. ಸೊ ನೀರು ಕುಡಿಬೇಕಾಗಿತ್ತೆ, ಬಾಣ ಅಂತ ಕರೆದ್ರು ಕೂಡ ಅವಯ್ಯ ಬರಲ್ಲ. 2 ಅವರ್ ಆಗಿದೆ ಅಂತ ಅವ್ರು ಹೇಳ್ತಿದ್ರು ಚಂದ್ರಪ್ರಭಾ. ಸೊ ಅದು ಫುಟೇಜಸ್ ನೋಡಿದ್ರೇ ಗೊತ್ತಾಗುವಂಥದ್ದು. ಸೊ ಬರ್ತಿಲ್ಲ ಅಂತ ಕಾರಣಕ್ಕೆ ಏನು ಮಾಡ್ತಾರೆ, ಹಾಗೆ ಎದ್ಬಿಟ್ಟು ಒಳಗಡೆಗೆ ನೀರು ಕುಡಿಯೋಕಂತ ಹೋಗ್ತಾರೆ. ಅಲ್ಲಿ ಕಾಕ್ರೋಚ್ ಸುದ್ದಿ ಬರ್ತಾರೆ, ಮತ್ತು ಒಂಟಿ ಸದಸ್ಯರೆಲ್ಲ ಬಂದು ನೀವು ಯಾಕೆ ಬಂದ್ರಿ, ಬರುವಂಗಿಲ್ಲ, ಹಂಗೆ ಹಿಂಗೆ, ನಿಮ್ಮಿಂದ ನಮಗೆ ಶಿಕ್ಷೆ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಮಾತುಕತೆ ಆಡ್ತಿರ್ತಾರೆ. ಕೈಯಲ್ಲಿದ್ದಂಥ ಬಾಟ್ಲನ್ನು ತೆಗೆದ್ಬಿಟ್ಟು ಕೆಳಗಡೆ ಹೊಡೆದಾಕ್ಬಿಡ್ತಾರೆ. ಪ್ರಾಪರ್ಟಿ ಡ್ಯಾಮೇಜ್, ಬಿಗ್ ಬಾಸ್ದು ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ. ಇವಾಗ ಬಿಗ್ ಬಾಸ್ ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತಾರೆ. ಅದೇನು ಕೊಡಬೇಕು ಅನ್ನೋಂಥದ್ದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಷ್ಟೊಂದು ರೋಷ ಆವೇಶ ಬರಲಿಕ್ಕೆ ಒಂದು ಕಾರಣ ಇರುತ್ತೆ, 2 ಅವರು ಕಾಯ್ಕೊಂಡು ಕೂತಿದ್ದಕ್ಕೆ. ಇಲ್ಲ ಅಂತಂದರೆ ಇಬ್ಬರು ಕೂಡ ಪ್ರೀ ಪ್ಲ್ಯಾನ್ ಮಾಡಿರ್ಬೋದು, ನಾವೇನಾದರೂ ಮಾಡಲೇಬೇಕು, ಇಲ್ಲ ಅಂತಂದರೆ ನಾವು ಹೈಲೈಟ್ ಆಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಮೇ ಬಿ ಎಲ್ಲೋ ಒಂಚೂರು ಪ್ರೀ ಪ್ಲ್ಯಾನ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟು ದಿನ ಇಲ್ದಿರೋವಂಥ ಪ್ರಾಬ್ಲಮ್ಮು 2 ವಾರ ಸಡನ್ನಾಗಿ ಇವತ್ತು ಒಂದಿನನೇ ಯಾಕೆ ಬಂತು ಅನ್ನೋವಂಥದ್ದು ನನ್ನ ಪ್ರಶ್ನೆ. ಓಕೆ, ಇದನ್ನು ಯಾರು ಚಂದ್ರಪ್ರಭು ಅವರು ಮುಂಚೆನೇ ಮಾಡ್ಬೋದಾಗಿತ್ತು. ಮುಂಚೆನೂ ಕೂಡ ಅದೇ ಟೈಮೇನು ಅವ್ರು ತೊಗೊತಿದ್ರು ಅಂತ ಅನ್ಸುತ್ತೆ ಬಾತ್ರೂಮ್ಗೆ ಹೋದಾಗ. ಬಟ್ ಇಲ್ಲಿ ಕಿರ್ಚಾಟಗಳು ಸ್ಟಾರ್ಟ್ ಆಗಿದೆ. ಈ ಕಡೆಯಿಂದ ಚಂದ್ರಪ್ರಭಾ ಟ್ರಿಗರ್ ಆಗಿದ್ದಾರೆ, ಆ ಕಡೆಯಿಂದ ಸತೀಶ್ ಅವರು ಟ್ರಿಗರ್ ಆಗಿದ್ದಾರೆ. ಸತೀಶ್ ಅವರು 11 ಸೀಸನ್ಗಳು ಆಗದೆ ಇರೋದನ್ನ 12ನೇ ಸೀಸನ್ ನಾನು ಮಾಡಿ ತೋರಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರುಗಡೆಗೆ. ಬಟ್ ಅದನ್ನು ಇವಾಗ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಸ್ಟ್ಯಾಂಡ್ ತೊಗೊಳ್ಳೋದು ಏನು ಅಂತ ಗೊತ್ತಿಲ್ಲದಿರೋರು ಸೊ ಈ ರೇಂಜಿಗೆ ಸ್ಟ್ಯಾಂಡ್ ತೊಗೊಂಡು ಕಿತ್ತಾಟಗಳು ಮಾಡ್ತಿದ್ದಾರೆ ಅಂತಂದರೆ ಸೊ ಏನೋ ಒಂದು ಪ್ಲ್ಯಾನ್ ಅಂತ ಇದ್ದೇ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಬಾತ್ರೂಮಲ್ಲಿ ನೋಡ್ತಾ ಇದ್ರೆ ನೀವು, ಸೊ ಧನುಷ್ ಅವರಿದ್ದಾರೆ, ಮಾಳು ನಿಪುಣಾಳ್ ಅವರಿದ್ದಾರೆ. ಸೊ ಎಲ್ಲರೂ ಕೂಡ ಅಲ್ಲಿ ಸತೀಶ್ ಅವ್ರಿಗೆ ಫುಲ್ ಅವಾಜ್ಗಳೆಲ್ಲ ಹಾಕ್ತಿದ್ದಾರೆ. ಸೊ ಧನುಷ್ ಅಂತೂ ಏನು ಹೊಡೆಯಕ್ಕೆ ಬರ್ತಿದೆ ಹಾಗೆ ಹೀಗೆ ಅಂತೆಲ್ಲ ಫುಲ್ ರೈಸ್ ಆಗಿದ್ದಾರೆ. 2 ಅವರ್ ಯಾವನ್ ಕಾಯ್ಕೊಂಡು ಕುತ್ಕೊಂತ ನಿನಗೋಸ್ಕರ ಹಂಗೆ ಹಿಂಗೆ ಏಕವಚನದಲ್ಲೆಲ್ಲ ಫುಲ್ ಮಾತುಗಳು ಬರ್ತಿದೆ. ಸೊ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವಾಗ ಸೊ ಸತೀಶ್ ವಿರುದ್ಧ ನಿಂತಿದ್ದಾರೆ ಅಂತ ಹೇಳ್ಬೋದು. ಸತೀಶ್ ಇದನ್ನೇ ಮೇಂಟೈನ್ ಮಾಡ್ತಾರೆ ಅಥವಾ ಆಮೇಲೆ ಮತ್ತೆ ಟುಸ್ಪಟಾಕಿ ಆಯ್ತಾರ ಗೊತ್ತಿಲ್ಲ ನನಗೆ. ಯಾಕಂದರೆ ಆ ಮನುಷ್ಯ ಪ್ರತಿಯೊಂದಕ್ಕೂ ಕೂಡ ಚಂದ್ರಪ್ರಭಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಷ್ಟೊಂದು ಕ್ಲೋಸ್ ಆಗಿದ್ದಂಥವ್ರು ಸಡನ್ನಾಗಿ ಇದು ಹೆಂಗೆ ಆಯಿತು ಅಂತ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಬಟ್ ನೋಡೋಣ ಏನೇನು ಆಗುತ್ತೆ ಅಂತ. ಬಟ್ ಒಳ್ಳೆ ಕಿತ್ತಾಟ ಅಂತೂ ನಡೀತಾ ಇದೆ ಒಳಗಡೆಗೆ. ಬರೀ ಕಿತ್ತಾಟದಲ್ಲಿ ಸೀಸನ್ ಮುಗಿಸ್ತಾರೆ ಅಥವಾ ಒಳ್ಳೊಳ್ಳೆ ಟಾಸ್ಕ್ಗಳು ಏನಾದರೂ ಕೊಡ್ತಾರೆ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಅಂತ ನೋಡ್ಲಿಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಎಪಿಸೋಡ್ ಅಂತೂ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬರೀ ಕಿತ್ತಾಟದ ಮಾತ್ರ, ಅದು ಬಿಟ್ಟು ಏನಾದರೂ ಬೇರೆ ಕೊಟ್ಟರೆ ಇನ್ನೂ ಬೆಟರ್ ಆಗಿರುತ್ತೆ. ಸದ್ಯಕ್ಕಿರೋ ಪರಿಸ್ಥಿತಿಗೆ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಏನೋ ಒಂದು ಸೌಂಡ್ ಮಾಡ್ತಿದ್ದಾರೆ ಅಂತ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ.